ಇದ್ರ ಹಿಂದೆ ಏನಾದ್ರೂ ರಾಜಕೀಯ ಪಿತೂರಿ ಏನಾದ್ರೂ ಇದೆಯಾ ಸರ್? ಸೊ ಒಂದು ಮೇಲಿನ ಒತ್ತಡನೂ ಇದೆ. ನೀವು ಹೇಳಿದಾಗೆ ಒಳಪಿತೂರಿಗಳು ಇರ್ಬೋದು. ರಾಜ್ಯಪಾಲರ ಹುದ್ದೆಯಷ್ಟು ಮಿಸ್ಯೂಸ್ ಆದ ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇಲ್ಲ. ಈಗ ರಾಜ್ಯಪಾಲರ ಕೆಲಸ ಏನು? ಸಂವಿಧಾನಕ್ಕೆ ಸರಿಯಾಗಿ ಸರ್ಕಾರ ನಡೆಸುವಾಗ ನೋಡ್ಬೇಕಂತ. ಇತ್ತೀಚೆಗೆ ಮೋದಿ ಸರ್ಕಾರ ಬಂದ ನಂತರ ರಾಜಭವನದ ಈ ರೀತಿಯ ದುರ್ಬಳಕೆ ಇನ್ನೂ ಜಾಸ್ತಿ ಆಗಿದೆ. ಸೊ ನೀವೊಂದು ಇವತ್ತು ಪ್ರಜಾವಾಣಿಯಲ್ಲಿ ಬರೆದಿದ್ದೀರಾ, ರಾಜ್ಯಪಾಲರು ಕತ್ತಿ ಇಲ್ಲದ ಅರಸಾಂಗಗಳು. ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು ತಾವು. ಈ ಕತ್ತಿ ಇಲ್ಲದ ಅರಸ ಏನ್ ಮಾಡ್ತಾನೆ ಅವನು? ಅವರು ಭಾಷಣ ಓದಲೇಬೇಕು ಅಂತ ಏನಾದ್ರು ಕಡಖಂಡಿತ ಇದೆಯಾ, ಅಥವಾ ಅವರಿಗೆ ಏನ್ ಬೇಕು ಅಷ್ಟು ಮಾತ್ರ ಓದ್ಬೋದು? ಈ ರಾಜಭವನ ಇದೆಯಲ್ಲ, ಇದು ಮುದಿ ನಾಯಕರ ಪುನರ್ವಸತಿ ಕೇಂದ್ರ ಅಂತ. ನಾಳೆ ಸಿದ್ದರಾಮಯ್ಯನವರು ತೆಗಿಬೇಕಂತ ಆಯ್ತು, ಅನಿವಾರ್ಯ ತೆಗಿಬೇಕು. ನೀವು ಏನೇ ಮಸೂದೆ ಕಾನೂನು ಮಾಡಿದ್ರು ರಾಜ್ಯಪಾಲರು ಅಂಕಿತ ಹಾಕಿ ಅದು ರಾಷ್ಟ್ರಪತಿ ಕಳಿಸುವವರೆಗೆ ಅದು ಕಾನೂನು ಆಗೋದಿಲ್ಲ. ಹೌದು, ಈ ಮೂರು ವಿಷಯಗಳಲ್ಲಿ ಆಟ ಆಡ್ತಾರೆ ರಾಜ್ಯಪಾಲರು. ಈಗ ಹುಲಿ ಎಬ್ಬರಿಸಿದ್ದಾರೆ ಅಂತ ಹೇಳಿದ್ರು, ರಾಜ್ಯಪಾಲರು ಆರಾಮಾಗಿದ್ರು, ಪೀಸ್ಫುಲ್ ಆಗಿ ಎಬ್ಬರಿಸಿದ್ದಾರೆ ಅಂತ. ಈ ವಿಚಾರದಲ್ಲಿ ಕಾಂಗ್ರೆಸ್ ಎಷ್ಟು ಪಾತ್ರ ಇದೆ, ಮತ್ತೆ ಬಿಜೆಪಿ ಜೆಡಿಎಸ್ ಅವ್ರದ್ದು ಎಷ್ಟು ಪಾತ್ರ ಇದೆ? ಅವರು ಶಾಸಕ ಸುರೇಶ್ ಕುಮಾರ್ ಏನೋ ಹೇಳ್ತಾ ಇದ್ರಂತೆ ಯಾರ ಹತ್ರ, ಈ ಗವರ್ನರ್ ಮಾಡಿದ ಇಲ್ಲಿಯವರೆಗೆ ಮಾಡಿದ ಒಂದು ಒಳ್ಳೆ ಕೆಲಸ ಅಂದ್ರೆ ಇದು ಅಂತ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಏನೋ ಇದ್ದೇವೆ, ಸ್ವಲ್ಪ ಚಳಿ ಎಕ್ಸ್ಟೆಂಡ್ ಆಗಿದೆ ಬೆಂಗಳೂರಲ್ಲಿ. ಚಳಿ 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 ಚೆನ್ನಾಗಿದೆ. ಚಳಿ ಜೊತೆಗೆ ರಾಜ್ಯಪಾಲರದ್ದು ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ, ಹಾಟ್ ಇದೆ. ಅದು ರಾಜಕಾರಣ ಸ್ವಲ್ಪ ಬಿಸಿ ಇರ್ತಾ ಇದೆ. ಕಾರಣ ಸರ್? ಕಾರಣ ಇದೊಂದು ಒಂದು ಸಾಂಕ್ರಾಮಿಕ ರೋಗ ತಮಿಳುನಾಡು ಕೇರಳದಲ್ಲೆಲ್ಲ ಇತ್ತು. ಹೌದೌದು. ಸೊ ಇವರಿಗೆ ಸ್ವಲ್ಪ ಇಮ್ಯುನಿಟಿ ಇತ್ತು, ಇಲ್ಲಿವರೆಗೆ ಹತ್ತಿರ್ಲಿಲ್ಲ. ನಮ್ಮ ಈಗಿನ ತಾವರ್ ಚಂದ್ ಗೆಹ್ಲೋಟ್ ಅವ್ರಿಗೆ ಪಾಪ ಅವ್ರ ಪಾಡಿಗೆ ಇದ್ರು. ಅವರು ಕಾಂಗ್ರೆಸ್ನವರನ್ನು ಎಬ್ಬಿಸಿ ಕೂರಿಸಿದ್ದಾರೆ. ಈಗ ಅವ್ರಿಗೂ ರೋಗ ಬಂದಾಗ ಕಾಣುತ್ತೆ. ಸೊ ಸಂಘರ್ಷದ ರಾಜಕಾರಣ ಶುರುವಾಗಿದೆ. ಇದ್ರ ಹಿಂದೆ ಏನಾದ್ರೂ ರಾಜಕೀಯ ಪಿತೂರಿ ಏನಾದ್ರೂ ಇದೆಯಾ ಸರ್? ಇಲ್ಲ, ಯಾರಾದ್ರೂ ಬೇಳೆ ಬೇಯಿಸ್ಕೊಳಕ್ ಹೋಗ್ತಾ ಇದಾರ ರಾಜ್ಯಪಾಲನ ಎತ್ತಿಟ್ಟು? ಯಾಕೆಂದ್ರೆ ಇಲ್ಲಿ ಸಿಎಂ ಚೇಂಜಸ್ ಒಂದು ನಡೀತಾ ಇದೆ. ಸೊ ಆ ಉದ್ದೇಶಕ್ಕೋಸ್ಕರ ತಮ್ಮನ್ನು ಕೇಳ್ತಾರೆ. ಅಲ್ಲ, ಯಾರು ಉದ್ಧಾರ ಯಾರಾದ್ರೆ ಹಿಂದೆ ಇದ್ದಾರೆ. ಒಂದಂತೂ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ಇದ್ದೇ ಇರುತ್ತೆ. ಯಾಕಂದ್ರೆ ಮೊನ್ನೆ ಇದಾದ ಕೂಡಲೇ BL ಸಂತೋಷ್ ಅವರು ಒಂದು ಟ್ವೀಟ್ ಎಲ್ಲ ಮಾಡಿದ್ದಾರೆ, ಸುಳ್ಳುಗಳನ್ನು ಬರೆದಿದ್ದನ್ನು ಅವ್ರು ಯಾಕೆ ಓದ್ಬೇಕು ಅಂತ. ಅಂದ್ರೆ ಯಾರೋ ನೋಡ್ಕೊಳ್ತಾ ಇದಾರೆ, ಹೆಗಲ್ ನೋಡ್ಕೊಳ್ತಾ ಇದಾರೆ, ನಾವು ಇದೇವೆ ಅಂತ. ಇಲ್ಲದ್ರೆ ತಾವರ್ ಚಂದ್ ಗೆಹ್ಲೋಟ್ ಬಹಳ ಸಾಫ್ಟ್ ಸ್ಪೋಕನ್, ಹೆಚ್ಚು ಪ್ರಚಾರ ಬಯಸದ. ಹಿಂದೆ ನಾವು ಎಂತೆಂಥವ್ರನ್ನು ನೋಡಿದ್ದೇವೆ ರಾಜಭವನದಲ್ಲಿ, ಬಹಳ ಪ್ರಚಾರ ಬಯಸುವ ಅವರು ಇಲ್ಲ ಅವರಿಗೆ. ಸೊ ಒಂದು ಮೇಲಿನ ಒತ್ತಡನೂ ಇದೆ. ನೀವು ಹೇಳಿದಾಗೆ ಒಳಪಿತೂರಿಗಳು ಇರ್ಬೋದು. ಯಾಕೆಂದ್ರೆ ರಾಜ್ಯಪಾಲರಿಗೆ ಕೆಲವು ಅಧಿಕಾರಗಳಿರುತ್ತೆ. ಈಗ ನಾಳೆ ಯಾವನೋ ಒಬ್ಬ ಮುಖ್ಯಮಂತ್ರಿಗೆ ಮೂಡದ ಪ್ರಕರಣದಲ್ಲಿ ಬಂತಲ್ಲ, ಮೂಡದ ಪ್ರಕರಣದಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದಾಗ ಅವ್ರು ಕೊಡ್ತಾರೆ. ಸೊ ಅಂಥದ್ದು ಏನಾದರೂ ಈ ಸಂದರ್ಭದಲ್ಲಿ ಈ ಒಳಪಿತೂರಿ ಕಾಂಗ್ರೆಸ್ನಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲೂ ಇದನ್ನು ನಾವು ನಿರಾಕರಿಸಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ನಲ್ಲಿ ಅಂತೂ ಬಹಳ ತುರುಸಿನ ಸ್ಪರ್ಧೆ ನಡೀತಾ ಇರೋದ್ರಿಂದ ಈ ಸಿಚುವೇಶನ್ ನಲ್ಲಿ ರಾಜ್ಯಪಾಲರನ್ನು ಇಲ್ಲಿಯವರೆಗೆ ರಾಜ್ಯಪಾಲರು ಮತ್ತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಬಂಧ ಬಹಳ ಸೌಹಾರ್ದಯುತವಾಗಿದೆ. ಅವರು ಒಂದು ದಲಿತ ಸಮುದಾಯದಿಂದ ಬಂದವರು ಎನ್ನುವ ಕಾರಣಕ್ಕೆ ಇವರ ಅಹಿಂದ ರಾಜಕಾರಣ ಕೂಡ ಅದಕ್ಕೆ ಸೂಟ್ ಆಗ್ತಾ ಇತ್ತು. ಆದ್ರೆ ಮೊದಲ ಬಾರಿಗೆ ಒಂದು ಕಾನ್ಫ್ರಂಟೇಷನ್ ಲೆವೆಲ್ಗೆ ಹೋಗಿದೆ. ಇದರಲ್ಲಿ ಪಿತೂರಿಯ ಪಾಲೆಷ್ಟು, ಕಾಂಗ್ರೆಸ್ಸಿನ ಸ್ಟ್ರಾಟಜಿಯ ಪಾಲೆಷ್ಟು, ಕೇಂದ್ರ ಸರ್ಕಾರದ ಪಾಲೆಷ್ಟು ಎನ್ನುವುದನ್ನ ಮುಂದಿನ ದಿನಗಳಲ್ಲಿ ನಾವು ಬಹುಶಃ ನೋಡ್ಲಿಕ್ಕೆ ಸಾಧ್ಯ ಆಗಬಹುದು. ಓಕೆ, ಈಗ ಹಾಗಾದ್ರೆ ಈಗ ಕೇರಳದಲ್ಲೂ ಇದೇ ತರ ನಡೀತಾ ಇದೆ, ಮತ್ತೆ ತಮಿಳುನಾಡಲ್ಲೂ ಕೂಡ. ತಮಿಳುನಾಡು 2021 ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈಗ ಎಲ್ಲಾ ಕಡೆ ನಾರ್ತಲ್ಲೂ ಇದ್ರಿ ಸುಮಾರು, ಅಲ್ಲೆಲ್ಲ ಹೇಗ್ ನಡೆಯುತ್ತೆ? ಇಲ್ಲ ಕೇಂದ್ರ ಸರ್ಕಾರ ಇರುತ್ತೆ, ಇಲ್ಲಿ ಬೇರೆ ಗವರ್ನಮೆಂಟ್ ಇರುತ್ತೆ. ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಇದ್ದಾಗ ಅಲ್ಲಿ ಉಲ್ಟಾ ಸೀದಾ ಇರುತ್ತೆ. ಸೊ ಅಲ್ಲೆಲ್ಲ ಮುಂಚೆನೂ ಹೀಗೆ ನಡೀತಾ ಇತ್ತಾ, ಅಥವಾ ಇದೇ ಮೊದಲನ ಬಾರಿಗೆ ಇತ್ತೀಚಿನ ಬಾರಿಗೆ? 1952ರಿಂದ ಶುರುವಾಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್. ತಮಿಳುನಾಡಿನಲ್ಲಿ ಸಂಯುಕ್ತ ರಂಗಕ್ಕೆ ಮೆಜಾರಿಟಿ ಇತ್ತು. ಅಲ್ಲಿ ಶ್ರೀ ಪ್ರಕಾಶ್ ಅಂತ ಒಬ್ಬರು ರಾಜ್ಯಪಾಲರಾಗಿದ್ರು. ಇವರು ರಾಜಾಜಿ ಅವರು ಅದರ ಚೀಫ್ ಮಿನಿಸ್ಟರ್ ಆಗ್ತಾರೆ. ರಾಜಾಜಿ ವಾಸ್ ನಾಟ್ ಇಲೆಕ್ಟೆಡ್ ಮೆಂಬರ್ ಆಫ್ ದಿ ಹೌಸ್ ಆ ಕಾಲದಲ್ಲಿ. ಈ ಶ್ರೀ ಪ್ರಕಾಶ್ ಮೆಜಾರಿಟಿ ಇದ್ದ ಸಂಯುಕ್ತ ರಂಗಕ್ಕೆ ಅವಕಾಶ ಕೊಡದೆ ರಾಜಾಜಿಗೆ ಅವಕಾಶ ಕೊಡ್ತಾರೆ. ಈ ಬಿಕಮ್ ದಿ ಚೀಫ್ ಮಿನಿಸ್ಟರ್. ಅದರ 7 ವರ್ಷಗಳ ನಂತರ ಕೇರಳದ ಫಸ್ಟ್ ಇಲೆಕ್ಟೆಡ್ ಕಮ್ಯುನಿಸ್ಟ್ ಗವರ್ಮೆಂಟ್ ಅದನ್ನು ಕಿತ್ತಾಕ್ಬಿಡ್ತಾರೆ. ಅದೇ ಪಂಡಿತ್ ಜವಾಹರ್ಲಾಲ್ ನೆಹರು.
ಓಕೆ. ಅದರ ನಂತರ ಮಾತ್ರ ಅವರು ಆ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅದೇ ಸ್ವಲ್ಪ ಸ್ಟೇಟ್ಸ್ಮೆನ್ ತರ ಅವ್ರು ಪೆಟ್ಟಿ ಪೊಲಿಟಿಕ್ಸ್ ಮಾಡಿದವರಲ್ಲ. ಅದು ಯಾಕೋ ಆ ಎರಡು ಇನ್ಸಿಡೆಂಟ್ ಮಾಡಿರ್ತಾರೆ. ಅದರ ನಂತರ ನನ್ನ ಪ್ರಕಾರ 67ರವರೆಗೆ ಈ ರಾಜ್ಯಪಾಲರ ಹತ್ರ ಒಂದು 2-3 ಅಸ್ತ್ರಗಳಿದೆ. ಒಂದು 356 ಅಂಡರ್ ಅಲ್ಲಿ ಸರ್ಕಾರವನ್ನು ಅಂದ್ರೆ ಅದು ಹೇಗಿರುತ್ತೆ ಅಂದ್ರೆ ರಾಜ್ಯಪಾಲರು ಎಲ್ಲಿಯವರೆಗೆ ಇಚ್ಛಿಸ್ತಾರೆ ಅಲ್ಲಿಯವರೆಗೆ ಮುಖ್ಯಮಂತ್ರಿ ಆಗಿ ಮುಂದುವರಿಬಹುದು ಅಂತ. ಮುಖ್ಯಮಂತ್ರಿಯನ್ನು ಪ್ರಮಾಣ ವಚನ ಮಾಡಿಸುವುದು, ಅವರನ್ನು ತೆಗೆದು ಒಂದು ಸಣ್ಣ ಜವಾಬ್ದಾರಿ, ಅವರ ಒಂದು ಸಣ್ಣ ಅಧಿಕಾರ ಕೂಡ ಅವರಲ್ಲಿ ಇರುತ್ತೆ. ಸೊ ಅಧಿಕಾರದ ದುರುಪಯೋಗ 350 ಆರ್ಟಿಕಲ್ 356 ನ ದುರುಪಯೋಗ ಒಂದೆರಡರಲ್ಲಿ ಸರಿಯಲ್ಲ ಸರ್. ಶ್ರೀಮತಿ ಇಂದಿರಾ ಗಾಂಧಿ ಅವರು ಕನಿಷ್ಠ 100 ಸರಿ ಮಾಡಿದ್ದಾರೆ, ಒಂದೆರಡಲ್ಲ. ಇದು ನಾನೇನು ಕಲ್ತಿ ಹೇಳೋದಿಲ್ಲ. 94 ಅಲ್ಲಿ ಇದೇ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬಂದಾಗ ಜೀವನ್ ರೆಡ್ಡಿ ಅಂತ ಅವರ ಜಡ್ಜ್ಮೆಂಟ್ ಅಲ್ಲಿ ಇದೆ ಅದು. ಆಯ್ತಾ 356 ಅನ್ನು ಇದು ಯಾವ ಇಯರ್ ಸರ್ ಇದು? 94 ಅಲ್ಲಿ ಜಡ್ಜ್ಮೆಂಟ್ ಬಂದಿರೋದು. 67 ನಲ್ಲಿ ಫಸ್ಟ್ ಶ್ರೀಮತಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿರೋದು. ಅದರ ನಂತರ 15 ವರ್ಷ ಇದ್ರು. ಆ 15 ವರ್ಷದಲ್ಲಿ ಅಂದ್ರೆ ಒಮ್ಮೆ 82, 84 ಮತ್ತು 77 ವರೆಗೆ 15 ವರ್ಷದಲ್ಲಿ ಕನಿಷ್ಠ 100 ಬಾರಿ 356 ಇಂಪೋಸ್ ಮಾಡಿದ್ದಾರೆ. ಅಂದ್ರೆ ರಾಜಭವನದಷ್ಟು ಈಗ ಲೋಕಭವನ ಅಂತ ಹೇಳ್ತಾರೆ, ರಾಜ್ಯಪಾಲರ ಹುದ್ದೆಯಷ್ಟು ಮಿಸ್ಯೂಸ್ ಆದ ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇಲ್ಲ. ಅದನ್ನು ಎಲ್ಲರೂ ಬಳಸ್ಕೊಂಡಿದ್ದಾರೆ. ಈಗ ನೆಹರು ಮಾಡಿದ್ದಾರೆ, ಇಂದಿರಾ ಗಾಂಧಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. 77 ನಲ್ಲಿ ಜನತಾ ಸರ್ಕಾರ ಬಂದಾಗ 9 ರಾಜ್ಯಗಳಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು. ಒಂದು ಸ್ಟ್ರೋಕ್ ಅಲ್ಲಿ ಅದನ್ನೆಲ್ಲ ಕಿತ್ತಾಕ್ಬಿಡ್ತಾರೆ. ಆಗ ಜನಸಂಘ ಇತ್ತು, ಆಗ ಜನತಾ ಸರ್ಕಾರ ಅಲ್ವಾ, ಕಮ್ಯುನಿಸ್ಟರು ಇದ್ರು, ಜನತಾ ಸರ್ಕಾರ ಮಿಕ್ಸೆಡ್ ಇತ್ತು. ಇವರೆಲ್ಲರೂ ಸೇರಿ 9 ರಾಜ್ಯಗಳಲ್ಲಿ ಕಿತ್ತಾಕ್ತಾರೆ ಗವರ್ಮೆಂಟ್ ಒನ್ ಟೈಮ್. ಅದರಿಂದ ರೀಸನ್ ಏನ್ ಹೇಳ್ತಾರೆ? ರೀಸನ್ ನೋಡಿ, 350 ಒಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತಾ, ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈ ಸರ್ಕಾರ ನಡೀತಾ ಇಲ್ಲ. ಮೇನ್ ರೀಸನ್ ಕೊಡೋದು ಅದಕ್ಕೆ. ಅದು ಕಾನ್ಸ್ಟಿಟ್ಯೂಷನ್. ಈಗ ರಾಜ್ಯಪಾಲರ ಕೆಲಸ ಏನು? ಸಂವಿಧಾನಕ್ಕೆ ಸರಿಯಾಗಿ ಸರ್ಕಾರ ನಡೆಸುವಾಗ ನೋಡ್ಬೇಕಂತ ಅವ್ರಿಗೆ ಅದನ್ನ ಹೇಗಾದ್ರೂ ಇಂಟರ್ಪ್ರಿಟ್ ಮಾಡ್ಬೋದು, ತೆಗೆದುಬಿಡ್ತಾರೆ. ಸೊ ಅದರ ನಂತರ ಆಕ್ಚುಲಿ ಕರ್ನಾಟಕದಿಂದಲೇ ಅದಕ್ಕೆ ಒಂದು ಅಡ್ಡ ಬಂತ. ಏನಂದ್ರೆ SR ಬೊಮ್ಮಾಯಿ ಜಡ್ಜ್ಮೆಂಟ್ ಇದೆ ಅಲ್ಲ, ನೀವು ಯಾವತ್ತೂ ಕೂಡ ಒಂದು ಸರ್ಕಾರ ಮೆಜಾರಿಟಿಯಲ್ಲಿ ಇದೆ ಇಲ್ವೋ ಎನ್ನುವುದನ್ನು ಅದು ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ನಿರ್ಧಾರ ಆಗ್ಬೇಕು, ರಾಜಭವನದಲ್ಲಿ. ಹಿಂದೆಲ್ಲ ನಿಮ್ಗೆ ನೆನಪಿರ್ಬೋದು, ರಾಜಭವನಕ್ಕೆ ದಂಡು ಹೋಗುದು, ಅಲ್ಲಿ ರಾಜ್ಯಪಾಲ ತಲೆ ಎಣಿಕೆ ಮಾಡುದು, ಅವನು ಬೇಕಾದಾಗಿ ತಲೆ ಎಣಿಕೆ ಮಾಡ್ತಾನೆ, ಪರ್ಮಿಷನ್ ಕೊಡ್ತಾನೆ. ಸೊ ಅದರ ನಂತರ ನನ್ನ ಪ್ರಕಾರ ಇತ್ತೀಚೆಗೆ ಆ 356 ಇಂಪೋಸಿಷನ್ ಕಡಿಮೆ ಆಗಿದೆ. ಈಗ ಬೇರೆ ರೀತಿಯಲ್ಲಿ ಶುರುವಾಗಿದೆ. ಪೊಲಿಟಿಕಲಿ ರಾಜ್ಯದಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಏನು ಇಂಟರ್ಫಿಯರ್ ರಾಜ್ಯಪಾಲರನ್ನು ಕಿರುಕುಳ ಕೊಟ್ಟು ಅವರನ್ನ ಅಂದ್ರೆ ಆ ರಾಜ್ಯಪಾಲರ ಹುದ್ದೆನೆ ಅದು ನೋಡಿ. ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಇದಾನಲ್ಲ, ಅವನೊಬ್ಬ ಪ್ಯೂನ್ ಆದ್ರೂ ಅವನಿಗೆ ಒಂದು ಸೇವಾ ಭದ್ರತೆ ಇದೆ. ಅವನನ್ನು ಅಷ್ಟು ಕಿತ್ತಾಕ್ಲಿಕ್ಕೆ ಆಗೋದಿಲ್ಲ. ಅವ್ರು ಕೋರ್ಟಿಗೆ ಹೋಗ್ತಾರೆ, KT ಹೋಗ್ತಾರೆ, ಏನಾದ್ರೂ ಮಾಡ್ತಾರೆ. ರಾಜ್ಯಪಾಲರನ್ನು ಸುಮ್ನೆ ಇವತ್ತು ಅಪಾಯಿಂಟ್ ಮಾಡಿ ನಾಳೆ ಕಿತ್ತಾಕ್ಬೋದು, ಹೇಳೋರಿಲ್ಲ ಕೇಳೋರಿಲ್ಲ. ಸೊ ಅದರಿಂದಾಗಿ ಅದು ಪೋಸ್ಟೇ ಬಹಳ ವಲ್ನರೇಬಲ್ ಆಗಿದೆ. ಅದರಿಂದಾಗಿ ದುರುಪಯೋಗಗಳು ಆಗ್ತಾನೆ ಇದೆ. ಇತ್ತೀಚೆಗೆ ಮೋದಿ ಸರ್ಕಾರ ಬಂದ ನಂತರ ರಾಜಭವನದ ಈ ರೀತಿಯ ದುರ್ಬಳಕೆ ಇನ್ನೂ ಜಾಸ್ತಿ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಏನಾಗಿದೆ, ಇವತ್ತು ಅಧಿಕಾರದಲ್ಲಿರುವುದೇ ಕಾಂಗ್ರೆಸ್ 3 ಸ್ಟೇಟ್ಗಳಲ್ಲಿ, ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಇರುವುದು. ಸೊ ಅಲ್ಲಿ ಎಲ್ಲರನ್ನು ಕೂಡ ಇಂಥ ರಾಜ್ಯಪಾಲರನ್ನು ಹಾಕಿ ಅವ್ರಿಗೆ ಎಷ್ಟು ಕಿರುಕುಳ ಕೊಡ್ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಅವರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ, ಅವರ ಬಿಲ್ಗಳನ್ನು ಪೆಂಡಿಂಗ್ ಇಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಆ ಕಾನ್ಫ್ರಂಟೇಷನ್ ನಡೀತಾ ಇದೆ. ಸೊ ನೀವೊಂದು ಇವತ್ತು ಪ್ರಜಾವಾಣಿ ಬರೆದಿದ್ದೀರಾ, ರಾಜ್ಯಪಾಲರು ಕತ್ತಿ ಇಲ್ಲದ ಅರಸಾಂಗಗಳು. ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು ತಾವು. ಅಲ್ಲ, ಅದೇ ಹೇಳಿದ್ದು ನೋಡಿ, ರಾಷ್ಟ್ರಪತಿ ಹುದ್ದೆ ಇದೆ ಅಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದಕ್ಕೆ ಈಕ್ವಲೆಂಟ್ ಆಗಿರೋದು ರಾಜ್ಯಪಾಲರು ಅಲ್ವಾ, ಇದು ಕೂಡ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಆದ್ರೆ ರಾಷ್ಟ್ರಪತಿಯನ್ನು ಇಲೆಕ್ಟ್ ಮಾಡೋದು ಯಾರು? ರಾಷ್ಟ್ರಪತಿಯನ್ನು ಇಲೆಕ್ಟ್ ಮಾಡೋದು ಲೋಕಸಭಾ ಮೆಂಬರ್ಸ್, ರಾಜ್ಯಸಭಾ ಮೆಂಬರ್ಸ್ ಮತ್ತು ವಿಧಾನಸಭಾದ ಮೆಂಬರ್ಸ್ ಮಾಡೋದು. ವಿಧಾನ ಪರಿಷತ್ ಸದಸ್ಯರು ಬರುವುದಿಲ್ಲ, ಎಲೆಕ್ಟ್ರಲ್ ಕಾಲೇಜ್ ಅಂತ ಇದೆ, ಅವರು ಇಲೆಕ್ಟ್ ಮಾಡ್ತಾರೆ. ಅವರನ್ನು ನೀವು ತೆಗಿಬೇಕಾದ್ರೆ ನೀವು ಇಂಪೀಚ್ಮೆಂಟ್ ಮಾಡಬೇಕು. ಈಗ ನೀವು ರಾಜ್ಯಸಭಾ ಮತ್ತು ಲೋಕಸಭೆಯವರ 4ನೇ ಒಂದು ಸದಸ್ಯರು ನಿರ್ಣಯ ಪಾಸ್ ಮಾಡಬೇಕು. ಇವರು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೀತಾ ಇಲ್ಲ, ಇವ್ರು ಏನು ಇಲ್ಲಿಗಲ್ ಆಗ್ತಾ ಇದೆ, ಏನೋ ಮಾಡಿ
ಕೊಟ್ಟು ಅದರ ಮೇಲೆ ಒಂದು ನಿರ್ಣಯ ಪಾಸ್ ಮಾಡಿ ಇಂಪೀಚ್ಮೆಂಟ್ ಮಾಡಿ ಅದು ಇಲ್ಲಿಯವರೆಗೆ ಇಂಡಿಯಾದಲ್ಲಿ ನಡೆಯಿಲ್ಲ. ಸೊ ಆ ರೀತಿಯ ಪವರ್ ಇದೆ ಅದಕ್ಕೆ. ಈಗ ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಕ ಮಾಡುವಾಗಲೂ ಆ ರೀತಿ ಒಂದು ಸಮಿತಿ ಮಾಡಿ ಮಾಡಬೇಕು. ಹಾಗೆ ತೆಗಿಲಿಕ್ಕೆ ಆಗುದಿಲ್ಲ, ಅವ್ರಿಗೂ ಇಂಪೀಚ್ಮೆಂಟ್ ಮಾಡಬೇಕು. ಆದ್ರೆ ರಾಜ್ಯಪಾಲರಿಗೆ ಅದು ಯಾವುದು ಇಲ್ಲ. ಅವರನ್ನು ಯಾರಾದ್ರೂ ತೆಗಿಬಹುದು. ಅವರಿಗೆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅಂತ ಒಂದು ಕಿರೀಟ ಕೊಟ್ಟಿದ್ದಾರೆ, ಆದ್ರೆ ಅಧಿಕಾರ ಕೊಟ್ಟಿಲ್ಲ. ಅಂದ್ರೆ ಕತ್ತಿಲ್ಲ ಅವರ ಕೈಯಲ್ಲಿ. ಈ ಕತ್ತಿಲ್ಲದ ಅರಸ ಏನ್ ಮಾಡ್ತಾನೆ ಅವನ ತಲೆ ಮೇಲೆ ಯಾರು ಕೂರ್ತಾರೆ ಅವ್ರು ಹೇಳಿದಾಗ ಕೇಳ್ತಾನೆ. ಇವತ್ತು ಒಂದು ಗೊಂಬೆಗಳಿದು ರಾಜ್ಯಪಾಲರ ಹುದ್ದೆ ಇದೆಯಲ್ಲ, ಅದೊಂದು ಗೊಂಬೆಗಳು. ಎಲ್ಲ ಆಡಳಿತ ಪಕ್ಷಗಳು ಕೂಡ ಆ ಗೊಂಬೆಗಳನ್ನು ಆಡಿಸಿದೆ. ಹಿಂದೆ ಕಾಂಗ್ರೆಸ್ ಮಾಡಿದೆ, ಜನತಾನೂ ಮಾಡಿದೆ, ಮತ್ತು ಈಗ ಬಿಜೆಪಿನೂ ಮಾಡ್ತಾ ಇದೆ. ಯಾರು ಕೂಡ ಅದನ್ನು ಸ್ಟ್ರೆಂಥನ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದಿಲ್ಲ. ನಾನು ಹಿಂದೊಮ್ಮೆ ಬರೆದಿದ್ದೆ, ಈ ರಾಜಭವನ ಇದೆಯಲ್ಲ, ಇದು ಮುದಿ ನಾಯಕರ ಪುನರ್ವಸತಿ ಕೇಂದ್ರ ಅಂತ. ಏನಕ್ಕೆ ಪದವಿ ಉಪಯೋಗಿಸಿದ್ರು? ಅಂದ್ರೆ ರಿಟೈರ್ಡ್ ಆದವರನ್ನು ಮತ್ತೆ ಏನ್ ಮಾಡೋದು ಅವರನ್ನು? ಈಗ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ನಾಳೆ ಸಿದ್ದರಾಮಯ್ಯನವ್ರನ್ನ ತೆಗಿಬೇಕಂತ ಆಯ್ತು, ಅನಿವಾರ್ಯ ತೆಗಿಬೇಕು. ಅವ್ರಿಗೆ ಒಂದು ಆಫರ್ ಕೊಡ್ಬೋದು. ಈಗ ಅವ್ರಿಗೆ ಆಫರ್ ಕೊಡೋ ಸ್ಥಿತಿಯಲ್ಲಿ ಇಲ್ಲ, ಯಾಕಂದ್ರೆ ಸೆಂಟ್ರಲ್ ಅಲ್ಲಿ ಗವರ್ಮೆಂಟ್ ಇಲ್ಲ. ಗವರ್ಮೆಂಟ್ ಇದ್ರೆ ಏನ್ ಮಾಡ್ತಾರೆ, ಯಾವ್ದಾದೊಂದು ರಾಜ್ಯಕ್ಕೆ ಈಗ ಯಡಿಯೂರಪ್ಪನವ್ರನ್ನ ಕಳಿಸ್ಬೋದು. ಯಡಿಯೂರಪ್ಪನ ಪ್ಲೀಸ್ ಮಾಡ್ಲಿಕ್ಕೆ ಎಲ್ಲಾದ್ರೂ ರಾಜಭವನ ಕಳಿಸ್. ಈಗ ವಿಜಯ್ ಶಂಕರ್ ಅವ್ರನ್ನ ಎಲ್ಲೋ ಅಸ್ಸಾಂಗೆ ಎಲ್ಲೋ ಕರೆಸಿದ್ದಾರೆ. ಸೊ ಇವ್ರು ಏನ್ ಮಾಡ್ತಾರೆ, ರಿಟೈರ್ಡ್ ಆದವರು ಈಗ SM ಕೃಷ್ಣನ್ ಮಹಾರಾಷ್ಟ್ರಕ್ಕೆ ಕಳಿಸಿದ್ರು, ಅದರ ನಂತರ ಬಂದ್ರು, ಅದು ಬೇರೆ. ಸೊ ವಯಸ್ಸಾದವರನ್ನು ಸ್ವಲ್ಪ ಆರಾಮಾಗಿರ್ಲಿ ಅಂತ ರಾಜಭವನ ಹಂಗೆ ಇದೆ. ಅದು ಆರಾಮಾಗಿ ಒಳ್ಳೆ ಜಾಗ, ಊಟ ತಿಂಡಿ ಎಲ್ಲ ವ್ಯವಸ್ಥೆಗಳಿರುತ್ತೆ. ಕೆಲ್ಸನೂ ಇಲ್ಲ ಅವ್ರಿಗೆ, ಏನ್ ಕೆಲಸ ಇಲ್ಲ. ಸೊ ಆ ರೀತಿ ಒಂದು ಮುದಿನಾಯಕರ ಪುನರ್ವಸತಿ ಕೇಂದ್ರ, ಅದು ರಿಹಾಬಿಲಿಟೇಷನ್ ಸೆಂಟರ್. ಈಗ ಬಿಜೆಪಿಯವರು ಮಾರ್ಗದರ್ಶಕ ಮಂಡಳಿ ಅಂತ ಮಾಡಿದ್ರಲ್ಲ, ಈಗ ಅದ್ವಾನಿಯನ್ನು, ಜೋಶಿ, ಅದು ಇವರನ್ನೆಲ್ಲ ಅವ್ರು ಒಪ್ಪಿದ್ರೆ ಅವರನ್ನೆಲ್ಲಾದ್ರೂ ರಾಜ್ಯಭವನಕ್ಕೆ ಕಳಿಸ್ತಾ ಇದ್ರು. ಅವ್ರು ಅಲ್ಲಿ ಆರಾಮಾಗಿರ್ತಾರೆ. ಕೆಲವರು ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕೆಲವರು ತೀಟೆ ಇದು, ಕೆಲವರು ಸ್ವಲ್ಪ ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ. ಅವರು ಈಗ ನೋಡಿ, ತಮಿಳ್ನಾಡಿನಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ, ಕೇರಳದಲ್ಲಿ ಇದ್ದವರೆಲ್ಲ ತೀಟೆ. ಅದು ತೀಟೆ ಅಂದ್ರೆ ಅವರು ಚುಟ್ತಾ ಇರ್ತಾರೆ. ಅವ್ರು ಯಾಕಂದ್ರೆ ಅವ್ರಿಗೆ ಒಂದು ಅಟೆನ್ಷನ್ ಡ್ರಾ ಆಗ್ಬೇಕು. ಸೊ ದೇ ವಾಂಟ್ ಟು ಪ್ರೂವ್ ದೆಮ್ಸೆಲ್ಫ್ ಐ ಆಮ್ ದೇರ್ ಅಂದ್ಬಿಟ್ಟು. ಹೌದೌದು, ಅವರಿಗೆ ಒಂದು ಅಸ್ತಿತ್ವದ ಪ್ರಶ್ನೆ. ನಾವು ಇಲ್ಲದ್ರೆ ಕೇಳೋರಿಲ್ಲ. ಅದಕ್ಕೆ ಸರಿಯಾಗಿ ಸೆಂಟ್ರಲ್ ಕೇಂದ್ರದಲ್ಲಿರುವ ಪಕ್ಷ ಕೂಡ ಅದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದೆ. ಸೊ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡ್ತಿದ್ರಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟು ಸರಿ ಆಗಿದೆ ಸರ್ ಈ ತರ ಇನ್ಸಿಡೆಂಟ್? ಇಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತು, ಮಮತಾ ಬ್ಯಾನರ್ಜಿ ಇದ್ದಾಗ ಅಲ್ಲಿ ಜಗದೀಪ್ ಧನ್ಕರ್ ಅಂತ ಒಬ್ಬರನ್ನು ಹಾಕಿದ್ರು. ಸೊ ನಿಮಗೆ ಗೊತ್ತೇ, ಮಮತಾ ಬ್ಯಾನರ್ಜಿ ಇನ್ನೂ ಒಂದು ಕೇಸ್ ಅದು, ಆಯ್ತಾ? ಅವರು ಸುಮ್ಮನೆ ಇರುವವರಲ್ಲ, ಪ್ರೋಕ್ ಮಾಡಿದ್ರೆ ಇನ್ನೂ ಸುಮ್ಮನೆ ಇರುವವರಲ್ಲ. ಸೊ ಅವರ ನಡುವೆ ಗಲಾಟೆ ಆಯ್ತು. ಅವರನ್ನು RSS ಮ್ಯಾನ್ ಅಂತ ಇವ್ರು ಕರೆದ್ರು. ಇವರ ಮೇಲೆ ಡಿಫಮೇಷನ್ ಸೂಟ್ ಫೈಲ್ ಮಾಡ್ಲಿಕ್ಕೆ ಗವರ್ನರ್ ಹೋದ್ರು. ಅದು ಸಿಕ್ಕಾಪಟ್ಟೆ. ನೋಡಿ, ರಾಜ್ಯಪಾಲರಿಗೆ ಕೆಲವು ಅಧಿಕಾರಗಳಿರುತ್ತೆ. ಅದು ಒಂದು, ಈಗ ಯೂನಿವರ್ಸಿಟಿಗಳಿಗೆ ವೈಸ್ ಚಾನ್ಸಲರ್ ಅನ್ನು ನೇಮಕ ಮಾಡೋದು ಅವರೊಂದು ಅಧಿಕಾರ. ಬಹಳ ಕಡೆ ಕಾಂಟ್ರವರ್ಸಿ ಆಗೋದು ಇದರಲ್ಲಿ, ಆಯ್ತಾ? ಅದು ಯಾಕಂತ ಗೊತ್ತಿಲ್ಲ. ಇವತ್ತಿಗೂ ಕೂಡ ಕುಲಾಧಿಪತಿಗಳಿದೆಯಲ್ಲ ಯೂನಿವರ್ಸಿಟಿಗಳದ್ದು, ಅದು ರಾಜ್ಯಪಾಲರೇ. ಕುಲಪತಿಗಳು ಮಾತ್ರ. ಅವ್ರ ಹಿಂದೆ ಉಪಕುಲಪತಿಗಳು ಅಂತ ಹೇಳ್ತಾ ಇರೋದು. ಕುಲಪತಿ ಅವರು, ಉಪಕುಲಪತಿ ಇವರು ಅಂತ. ಸೊ ಈಗಲೂ ನೀವು ಮಾಡ್ಬೇಕಾದ್ರೆ ಇವರೊಂದು ಪ್ಯಾನಲ್ ಕೊಡ್ಬೇಕು, 3 ಹೆಸರು ಕೊಡ್ಬೇಕು, ಅವ್ರು ಟಿಕ್ ಮಾಡ್ತಾರೆ. ಅದು ಎಲ್ಲಾ ಕಡೆ ಕಾಂಟ್ರವರ್ಸಿ ಆಗ್ತಾ ಇದೆ. ಅದು ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತಿನಲ್ಲಿ, ಹಿಂದಿನಿಂದ ಆಗಿತ್ತು. ಅದು ಹಿಂದೆ ಕೆಲವರು ಫೇರ್ ಆಗಿದ್ದಿದ್ರು, ಅದು ನಡೀತಾ ಇದೆ. ನೀವು ಇದರ ನಡುವೆ ಹೇಳ್ತೇನೆ, ಹಂಸರಾಜ್ ಭಾರದ್ವಾಜ್ ಇದ್ರಲ್ಲ, ಅವ್ರು ತುಮಕೂರು ಯೂನಿವರ್ಸಿಟಿಯಿಂದ PhD ತಗೊಂಡ್ರು. PhD ಬರೆದವರು ಅಲ್ಲಿದ್ದ ಅವನು ಪ್ರಿನ್ಸಿಪಲ್ ಅಂದ್ರೆ ಅವನು ಆಗ ಯೂನಿವರ್ಸಿಟಿ ಆಗಿತ್ತು ವೈಸ್ ಚಾನ್ಸಲರ್, ಆಯ್ತಾ? ಅವ್ರ ಹೆಂಡತಿಗೂ ಕೊಟ್ಟಿದ್ರೆ ಅಂತ ಗೊತ್ತಿಲ್ಲ ನನಗೆ. ಒಂದೊಂದು PhD ಕೊಟ್ಟು ಅವರನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅಷ್ಟೇ. ಅದು ಗುಡ್ ಬುಕ್ ಅಲ್ಲಿ ಇಟ್ಕೊಳ್ಳೋದು. ಸೊ ಎಲ್ಲ ಇವತ್ತು ನೋಡಿ, ತಮಿಳ್ನಾಡಿನಲ್ಲಿ ಇದು ಪ್ರಾಬ್ಲಮ್ ಆಗಿದೆ, ಕೇರಳದಲ್ಲಿ ಪ್ರಾಬ್ಲಮ್ ಆಗಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲ, ಆಗಿದೆ. ಲಾಸ್ಟ್ ಟೈಮ್ ನೋಡಿ, ಮುಜಾಫರ್ ಅಸಾದಿ ಅಂತ, ಈಗ ಅವರು ಎಕ್ಸ್ಪೈರ್ ಆದ್ರು. ಅವರು ಈಸ್ ವೆರಿ ಎಮಿನೆಂಟ್ ಸ್ಕಾಲರ್. ಬಹುಶಃ ಕರ್ನಾಟಕದಲ್ಲಿ ಅವರಷ್ಟು ಎಮಿನೆಂಟ್ ಅಂದ್ರೆ, ಕರ್ನಾಟಕದ ಯೂನಿವರ್ಸಿಟಿ ಪ್ರೊಫೆಸರ್ಗಳೆಲ್ಲ ಈ ಕರ್ನಾಟಕವನ್ನೇ ಇಂಡಿಯಾ ಅಂತ ತಿಳ್ಕೊಂಡವರು ಇದ್ದಾರೆ. ಹೊರಗಡೆ ಅವರದ್ದು ಏನು ಇಲ್ಲ, ಬಹಳ ರೇರ್. ಅವರು ಫಾರಿನ್ ಯೂನಿವರ್ಸಿಟಿಗಳೆಲ್ಲ ಟೀಚ್ ಮಾಡಿದವರು, ಲೆಕ್ಚರ್ ಕೊಟ್ಟಿದ್ದವರು. ಈಸ್ ವೆರಿ, ಅವ್ರದ್ದು ಒಂದೇ ತಪ್ಪಂದು ಬಿಲಾಂಗ್ಸ್ ಟು ಮೈನಾರಿಟಿ ಅಂತ ಅಷ್ಟೇ. ಅವರ ಹೆಸರು ಹೋಗಿತ್ತು ವೈಸ್ ಚಾನ್ಸಲರ್ ಆಗ್ಲಿಕ್ಕೆ. ಕೊನೆ ಹಂತದಲ್ಲಿ ಸಿದ್ದರಾಮಯ್ಯನವರು, ನನಗೆ ಅದು ಗೊತ್ತಿದೆ, ನಾನು ಯಾಕಂದ್ರೆ ಅವ್ರು ಆಗ್ಬೇಕಂತ ನಾವು ಬಯಸಿದವರು. 2 ಸಲ ರಿಜೆಕ್ಟ್ ಮಾಡಿದ್ರು. ಕೊನೆಗೆ ಸನ್ಮಾನ್ಯ ಗೋವಿಂದರಾಜ್ ಅವರು
ಹೋಗಿ ಮತ್ತೆ ಹೋದ್ರಂತೆ. ನೀವು ಇದನ್ನ ಹೇಳುವಾಗ ಗೋವಿಂದರಾಜರು ನೆನೆಸ್ಕೊಳ್ಬೇಕು. ಯಾಕಂದ್ರೆ ರಾಜಭವನ ಮತ್ತು ಸರ್ಕಾರದ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದು ಗೋವಿಂದರಾಜ್ ಆಯ್ತಾ. ಅವ್ರು ಇರುವವರೆಗೆ ನೀವು ನೆನಪಬೇಕು, ಅವ್ರು ಇರುವವರೆಗೆ ಈ ಸಮಸ್ಯೆ ಆಗಿರ್ಲಿಲ್ಲ. ಪ್ರತಿ ಸಾರಿ ಇಂಥ ಕ್ರೈಸಿಸ್ ಬಂದಾಗ ಗೋವಿಂದರಾಜ್ ಅಲ್ಲಿ ಹೋಗಿ ಅದು ಏನೋ ಮ್ಯಾಜಿಕ್ ಮಾಡ್ತಾ ಇದ್ರು. ಅವ್ರದ್ದೊಂದು ಮ್ಯಾಜಿಕ್ ಕಲೆ ಇದೆ, ಅವ್ರು ಮಾಡ್ತಾ ಇದ್ರು. ಈ ಇವತ್ತಿನ ರಾಜ್ಯಪಾಲರಲ್ಲ, ಹಿಂದಿನ ರಾಜ್ಯಪಾಲರು ಇದ್ದಾಗಲೂ ರಾಜಭವನವನ್ನು ಮ್ಯಾನೇಜ್ ಮಾಡೋದು ಗೋವಿಂದರಾಜ್ ಅವರಿಗಿತ್ತು. ಸೊ ಅವ್ರು ಹೋದ್ರಾಗಲೂ ತಾವರ್ ಚಂದ್ ಗೆಹ್ಲೋಟ್ ಅವ್ರು ಕೈ ಮುಗಿದು ಹೇಳಿದ್ರಂತೆ, ಈ ಒಂದು ಹೆಸರನ್ನು ಬಿಟ್ಬಿಡಿ, ನನಗೆ ಮೇಲಿಂದ ಪ್ರೆಷರ್ ಇದೆ ಅಂತ, ಅಂದ್ರೆ ಮುಜಾಫರ್ ಸಾದಿ ಅಂತ. ಸೊ ಅವ್ರು ಬಿಟ್ರು. ಅದಕ್ಕಾಗಿ ಶಿವಮೊಗ್ಗ ಯೂನಿವರ್ಸಿಟಿಗೆ ಅನಂತಮೂರ್ತಿ ಮಗ ಆದ್ರು. ಇಲ್ಲದಿದ್ರೆ ಮಂಗಳೂರು ಯೂನಿವರ್ಸಿಟಿ ಅಲ್ಲಿದ್ರೆ ಅಲ್ಲಾದ್ರೂ ಹಾಕಿ ಅಂತ ಹೇಳಿದ್ರೆ ಆಗ್ಲಿಲ್ಲ. ಸೊ ಇನ್ ಎವ್ರಿ ಸ್ಟೇಟ್ ವಿಸಿಗಳನ್ನ ನೇಮಕ ಮಾಡುವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ತಮಿಳ್ನಾಡಿನಲ್ಲಿ ಈಗ ರವಿ ಏನು ರವಿ ನಾರಾಯಣ್, ರಾಜೇಂದ್ರ ರವಿ ಅನ್ನೋ ಹೆಸರಿದೆಯಲ್ಲ ರವಿ, ಅವರದ್ದು ಕೂಡ ಇದೇ ಸಮಸ್ಯೆ. ಅಲ್ಲಿ ವೈಸ್ ಚಾನ್ಸಲರ್ ನೇಮಕ, ಅದಕ್ಕಾಗಿ ಸ್ಟಾಲಿನ್ ಗವರ್ಮೆಂಟ್ ರೆಸೊಲ್ಯೂಷನ್ ಪಾಸ್ ಮಾಡ್ತು, ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ ಗಳನ್ನು ನೇಮಕ ಮಾಡೋದು ಅದು ರಾಜ್ಯ ಸರ್ಕಾರದ ಪರಮಾಧಿಕಾರ, ಅದರಲ್ಲಿ ಅವರನ್ನು ಇನ್ವಾಲ್ವ್ ಮಾಡಬಾರದು ಅಂತ ಅದು ಕೋರ್ಟ್ ಅಲ್ಲಿ ಏನೋ ಇದ್ದಾಗಿದೆ. ಸೊ ಎಲ್ಲಾ ಕಡೆ ಒಂದು ಅದು ವೈಸ್ ಚಾನ್ಸಲರ್ ನೇಮಕ. ಇನ್ನೊಂದು, ನೀವು ಇವತ್ತಿಗೂ ಸರ್ಕಾರದ ಹೆಡ್ ಯಾರು? ಮುಖ್ಯಮಂತ್ರಿ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಹೆಡ್ ಯಾರು? ರಾಜ್ಯಪಾಲರು. ನೀವು ಏನೇ ಮಸೂದೆ ಕಾನೂನು ಮಾಡಿದ್ರು ರಾಜ್ಯಪಾಲರು ಅಂಕಿತ ಹಾಕಿ ಅದು ರಾಷ್ಟ್ರಪತಿ ಕಳಿಸುವವರೆಗೆ ಅದು ಕಾನೂನು ಆಗೋದಿಲ್ಲ. ಸೊ ಇವರು ಏನ್ ಮಾಡ್ತಾರೆ, ಕಳಿಸಿದ್ದನ್ನು ಪೆಂಡಿಂಗ್ ಇಟ್ಕೊಳ್ತಾರೆ. ಈಗ ಕರ್ನಾಟಕದಲ್ಲಿ 2 ಇಂಪಾರ್ಟೆಂಟ್ ಬಿಲ್ ಇದೆ, ಒಂದು ದ್ವೇಷ ಭಾಷಣದ ವಿರುದ್ಧದ ಮಸೂದೆ, ಇನ್ನೊಂದು ಒಳ ಮೀಸಲಾತಿದ್ದಿದೆ. ಈಗ ಅವರು ಅದನ್ನ ಆಟ ಆಡ್ತಾರೆ. ದೇಶ ಭಾಷಣದ ಮಸೂದೆಗೆ ಖಂಡಿತ ಈಗ ಇನ್ನೊಂದು ಕಾಂಟ್ರವರ್ಸಿ, ಇಟ್ ಇಸ್ ವೈಟಿಂಗ್. ಖಂಡಿತ ದೇಶ ಭಾಷಣದ ಮಸೂದೆಗೆ ಇವರು ಆಲ್ರೆಡಿ ಬಿಜೆಪಿ ಅವರು ಹೋಗಿ ನಿಯೋಗ ಹೋಗಿ ರಾಷ್ಟ್ರಪತಿಗಳಿಗೆ ಹೇಳಿದ್ದಾರೆ ಇದಕ್ಕೆ ಅಂಕಿತ ಹಾಕಬಾರದು ಅಂತ. ಸೊ ದ್ಯಾಟ್ ಪ್ರಾಬ್ಲಮ್ ಈಸ್ ಇನ್ ವೈಟಿಂಗ್. ಅದು ಆಗ್ಲಿಕ್ಕಿದೆ. ತಮಿಳುನಾಡಿನಲ್ಲಿ ಅಂತ 12 ಮಸೂದೆಗಳನ್ನು ಪೆಂಡಿಂಗ್ ಇಟ್ಕೊಂಡು ಕೂತಿದ್ರು ರವಿ. ನೀವು ಆರ್ಟಿಕಲ್ 170 ಇರಬೇಕು. ಅದು ಏನ್ ಹೇಳುತ್ತೆ ಅಂದ್ರೆ, ನೀವು ಒಂದು ಮಸೂದೆಯನ್ನು ಕಳಿಸಿದ್ರೆ ನೀವು ಅದನ್ನ ಅಮೆಂಡ್ಮೆಂಟ್ ಮಾಡಿ ಅಂತ ಕ್ಲಾರಿಫಿಕೇಶನ್ ಕೇಳ್ಬೋದು. ಇಲ್ಲದಿದ್ರೆ ಅದನ್ನು ನೀವು ಒಪ್ಬೇಕು. ಫಸ್ಟ್ ನೀವು ಒಪ್ಬೇಕು, ಇಲ್ಲದಿದ್ರೆ ಕ್ಲಾರಿಫಿಕೇಶನ್ಗೆ ಅದನ್ನು ಕಳಿಸ್ಬೇಕು. ಇಲ್ಲದಿದ್ರೆ ನೀವು ರಾಷ್ಟ್ರಪತಿ ಆದ ನಂತರ ರಾಷ್ಟ್ರಪತಿ ಕಳಿಸ್ಬೇಕು. ಸಾಮಾನ್ಯವಾಗಿ ರಿಜೆಕ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇನ್ನೊಮ್ಮೆ ಪಾಸ್ ಮಾಡಿ ಕಳಿಸಿದ್ರೆ ಈಸ್ ಬೌಂಡ್ ಟು ಎಗ್ರಿ. ಹೌದಾ? ಆಮೇಲೆ ಅವನು ಅದನ್ನು ಇಟ್ಕೊಳ್ಬಾರ್ದು. ಆಕ್ಚುಲಿ ಈ ರವಿ ಏನು ಮಾಡಿದರೆ 12 ಆ ರೀತಿಯ ಮಸೂದೆಗಳನ್ನು ಅದನ್ನು ರಿಜೆಕ್ಟ್ನೂ ಮಾಡಿಲ್ಲ, ಅದನ್ನು ಮೇಲೇನೂ ಕಳಿಸಿಲ್ಲ, ಅದನ್ನು ಸುಮ್ಮನೆ ಇಟ್ಕೊಂಡು ಕೂತಿದ್ರು. ದೆನ್ ಕೋರ್ಟಿಗೆ ಹೋಯ್ತು. ಕೋರ್ಟಿಗೆ ಹೋಗಿ ಅದು ಒಂದು ಬಹಳ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ರಾಜ್ಯಪಾಲರಿಗೆ ಸಂಬಂಧಿಸಿದಾಗೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಅಂದ್ರೆ, ಅದನ್ನು ಪೆಂಡಿಂಗ್ ಇಟ್ಟದ್ದು ವಿದೌಟ್ ಎನಿ ಜಸ್ಟಿಫಿಕೇಶನ್, ಇಟ್ ಇಸ್ ಇಲ್ಲೀಗಲ್ ಅಂಡ್ ಆರ್ಬಿಟ್ರರಿ ಅಂತ ಕೊಟ್ಟು ಕೊಡ್ಬೋದಿತ್ತು. ಅದು ಏನು ಇಲ್ಲದೆ ಇವರು ಇಟ್ಕೊಂಡದ್ದು ಇಟ್ ಇಸ್ ಇಲ್ಲೀಗಲ್ ಮತ್ತು ಆರ್ಬಿಟ್ರರಿ ಅಂತ ಹೇಳ್ತು. ಅದು ಒಂದು ಒಳ್ಳೆ ಜಡ್ಜ್ಮೆಂಟ್ ಅದು. ಅದರ ನಂತರ ಆದ್ರೂ ಅವ್ರು ಬಿಡ್ಲಿಲ್ಲ ಬೇರೆ ರೀತಿಯಲ್ಲಿ. ಸೊ ಒಂದು ವೈಸ್ ಚಾನ್ಸಲರ್ ನೇಮಕ, ಎರಡನೇದ್ದು ಬಿಲ್ಗಳಿಗೆ ಒಂದು ಆಕ್ಸೆಂಟ್ ಕೊಡೋದು, ಅಂಕಿತ ಕೊಡೋದು, ಮೂರನೇದ್ದು ಯಾರ ಮೇಲೆ ಅದ್ರ ಆರೋಪ ಮಾಡಿ ಪ್ರಾಸಿಕ್ಯೂಷನ್ಗೆ ಇಲೆಕ್ಟೆಡ್ ಪರ್ಮಿಷನ್ ಕೇಳ್ತಾರಲ್ಲ, ಆಗ ಈ 3 ವಿಷಯಗಳಲ್ಲಿ ಆಟ ಆಡ್ತಾರೆ ರಾಜ್ಯಪಾಲರು. ಇವತ್ತು ಎಲ್ಲಾ ಕಡೆ ಆ ಆಟಗಳು ನಡೀತಾ ಇದೆ. ಕರ್ನಾಟಕದಲ್ಲಿ ಈಗ ಮೂಡಾ ಕೇಸಲ್ಲಿ ಇತ್ತಲ್ಲ, ಈಗ ನೋಡಿ ಉದಾಹರಣೆ, ಕುಮಾರಸ್ವಾಮಿ ಎಗೇನಿಸ್ಟ್ ಇದೇ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದನ್ನು ವರ್ಷಗಟ್ಟಲೆ ರಾಜ್ಯಪಾಲರು ಸುಮ್ಮನೆ ಕೂತಿದ್ರು. ಅದು ತುಂಬಾ ಗಲಾಟೆನೇ ಆಯ್ತು, ಆಫೀಸರ್ ನಡುವೆ ಮತ್ತೆ ಗಲಾಟೆ ಆಯ್ತು. ಅದನ್ನ ಪೆಂಡಿಂಗ್ ಇಟ್ಟಿದ್ರು. ಅದನ್ನ ಮೂಡಾ ಕೇಸ್ ಬಂದಾಗ ಇಮಿಡಿಯೇಟ್ ಆಕ್ಟ್ ಮಾಡಿದ್ರು. ಸೊ ನಾನು ಅದಕ್ಕೆ ಆಗ ಹೇಳಿದೆ, ಈಗ ಈ ಕಾನ್ಫ್ರಂಟೇಷನ್ ಇದೆಯಲ್ಲ, ಇದು ಯಾವ ಟರ್ಮ್ ತಗೊಳ್ಬಹುದು. ಈಗ ಸಿದ್ದರಾಮಯ್ಯ ವಿರುದ್ಧ ಯಾವ್ದು ಇನ್ನೊಂದು ಕೇಸ್ ನೋಡಿ ಸರ್, ನಾವು ಈಗ ಮಾತಾಡ್ತಾ ಇರ್ಬೇಕಂದ್ರೆ ಈಗ ಅದನ್ನೇ ಎಲ್ಲ ಈಗ ಅನ್ಸೋದು, ಇದು ಮೋಸ್ಟ್ಲಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಪೋಸ್ಟ್ ಬಿಡ್ತಾ ಇಲ್ಲ. ಹೌದು, ಬಿಡೋದಿಲ್ಲ. ಹೌದು. ಹಾಗಾಗಿ ಏನಾದ್ರು ಹಿಂದೆ ಪಿತೂರು ನಡೀತಾ ಇದೆಯಾ, ತುಂಬಾ ಹತ್ರದಿಂದ ನೀವು ಸಿದ್ದರಾಮಯ್ಯ ಅವ್ರು ನೋಡಿ. ಹೌದು. ನನ್ಗೆ ಗೊತ್ತಿಲ್ಲ. ನನ್ಗೆ ಆ ರೀತಿಯ ಒಂದು ಪಿತೂರಿಯ ಸೂಚನೆಗಳ ಕಾಣ್ತಾ ಇದೆ, ನಿಜ ಕಾಣ್ತಾ ಇದೆ. ಯಾಕೆಂದ್ರೆ ಇವ್ರು ಕಂಟಿನ್ಯೂ ಆದ್ರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ನೋಡಿ ಪ್ರೊಸೆಸ್ ಇಸ್ ಪನಿಷ್ಮೆಂಟ್ ಅಂತ ಹೇಳ್ತಾರೆ ಇವತ್ತಿನ ಲೀಗಲ್ ಸಿಸ್ಟಮ್ ಅಲ್ಲಿ. ಈಗ ಮೂಡಾ ಕೇಸಲ್ಲಿ ಅಲ್ಟಿಮೇಟ್ಲಿ ಏನಾಯ್ತು, ಏನು ಇಲ್ಲ ಅಂತ ಆಯ್ತು. ಬಟ್ ಈ ಸಫರ್ಡ್ ಅಲ್ವಾ, ಒಂದು ಅಷ್ಟೊಂದು ತಿಂಗಳು
ಅವರ ಹೆಂಡತಿ, ಅವರ ಫ್ಯಾಮಿಲಿ ಸಫರ್ ಆಯ್ತು, ಎಲ್ಲ ಆಯ್ತು. ಸೊ ಈಗ 20 ವರ್ಷ 30 ವರ್ಷ ನಂತರ ಎಕ್ವಿಟ್ ಆಗ್ತಾರೆ. ಬಟ್ ಆ ಪ್ರೊಸೆಸ್ ಅಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಸೊ ಏನಾಗುತ್ತೆ, ಪ್ರಾಸಿಕ್ಯೂಷನ್ಗೆ ಏನಾದ್ರೂ ಪರ್ಮಿಷನ್ ಕೊಟ್ಟಾಗ ಒಪೋಸಿಷನ್ ಹೇಳ್ತಾರೆ ಮೋರಲ್ ಗ್ರೌಂಡ್ ಅಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ, ಆಗುತ್ತೆ. ಸೊ ಯಾವಾಗ್ಲೂ ಒಂದು ಇಲೆಕ್ಟೆಡ್ ಗವರ್ಮೆಂಟ್ ರಾಜ್ಯಪಾಲರನ್ನು ಗುಡ್ ಬುಕ್ ಅಲ್ಲಿ ಇಟ್ಕೊಳ್ಬೇಕು ನನ್ನ ಪ್ರಕಾರ, ಅವ್ರ ಜೊತೆ. ಯಾಕಂದ್ರೆ ಸಿಸ್ಟಮ್ ಆಗಿದೆ. ಸೊ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಮಾಡಿದ್ರು, ಆದ್ರೆ ಈ ವಿಷಯದಲ್ಲಿ ಸ್ವಲ್ಪ ಎಡವಿದ್ರು ಅಂತ ನನಗೆ ಅನಿಸುದು. ಅವರು ಸ್ವಲ್ಪ ಮೈಂಡ್ ಅಪ್ಲೈ ಮಾಡಬೇಕಿತ್ತು, ಅವರ ಅಡ್ವೈಸರ್ಗಳು ಅವರಿಗೆ ಸರಿಯಾಗಿ ಗೈಡ್ ಮಾಡಬೇಕಿತ್ತು ಅಂತ ನನಗೆ. ಇಲ್ಲ, ಯಾರಾದ್ರೂ ಮಿಸ್ಗೈಡ್ ಮಾಡಿದ್ರ ಈ ವಿಚಾರದಲ್ಲಿ? ಅಲ್ಲ ನೋಡಿ, ಸರಿಯಾಗಿ ಅಡ್ವೈಸ್ ಮಾಡಿಲ್ಲ ಅಂದ್ರೆ ಮಿಸ್ಗೈಡ್ ಅಂತ ಲೆಕ್ಕ. ಸರಿಯಾಗಿ ನಾನು ಹೇಳ್ತಾ ಇರೋದು, ಒಂದು ಮಿಸ್ಗೈಡ್ ಯಾವಾಗ ಆಗುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಇಂಟೆನ್ಷನಲ್ ಅಂತ. ಮಿಸ್ಗೈಡ್ ಅಂದ್ರೆ ಈಗ ಈ ಸ್ಟ್ರಾಟಜಿ ಮಾಡಿದ್ರೆ ಒಳ್ಳೇದಾಗ್ಬೋದು. ಈಗ ಇದರಲ್ಲಿ ಒಂದಿದೆ, ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಸೀಕ್ ಮಾಡಿ ಆಯ್ತು ಅಂದ್ರೆ ನರೇಗಾದ ವಿರುದ್ಧದ ಒಂದು ಪ್ರತಿಭಟನೆ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ದಿಸ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ದಿ ಪ್ರೊಟೆಸ್ಟ್ ಅಂತ ಒಂದು ಸ್ಟ್ರಾಟಜಿ ಇರ್ಬೋದು. ಅದೇ ಟೈಮ್ ನಲ್ಲಿ ಇದೇ ಕಾರಣಕ್ಕಾಗಿ ನೀವು ರಾಜ್ಯಪಾಲರನ್ನ ಎದುರಾಕೊಂಡಿದ್ದೀಯಲ್ಲ, ಇಲ್ಲೇವರೆಗೆ ಅದು ಆ ಹುಲಿ ಮಲಗಿತ್ತು, ಈಗ ಅದನ್ನು ಎದ್ದು ಕೂರಿಸಿದ್ದಾರೆ. ಈಗ ಅದು ಸುಮ್ಮನೆ ಹುಲಿ ಎದ್ದ ಮೇಲೆ ಸುಮ್ಮನೆ ಇರೋದಿಲ್ಲ ಸರ್. ಈ ವಿಚಾರದಲ್ಲಿ ಈಗ ಹುಲಿ ಎಬ್ಬರಿಸಿದ್ದಾರೆ ಅಂತ ಹೇಳಿದ್ರು, ರಾಜ್ಯಪಾಲರು ಸುಮ್ಮನೆ ಆರಾಮಾಗಿದ್ರು, ಪೀಸ್ಫುಲ್ ಆಗಿ ಎಬ್ಬರಿಸಿದ್ದಾರೆ ಅಂತ. ಈ ವಿಚಾರದಲ್ಲಿ ಕಾಂಗ್ರೆಸ್ ಎಷ್ಟು ಪಾತ್ರ ಇದೆ, ಮತ್ತೆ ಬಿಜೆಪಿ ಜೆಡಿಎಸ್ ಅವ್ರದ್ದು ಎಷ್ಟು ಪಾತ್ರ ಇದೆ ಸರ್? ಅಲ್ಲ, ಬಿಜೆಪಿ ಜೆಡಿಎಸ್ ಅವ್ರ ಪಾತ್ರ ಇದ್ದೇ ಇರುತ್ತೆ, ಅವ್ರು ಇರುದೇ ಅದಕ್ಕೆ ಅವರು ಪರ್ಸೆಂಟೇಜ್ ಕೊಡ್ಬೇಕು ಅಂತ ಅಂದ್ರೆ ನೀವು ಅಲ್ಲ. ಒಂದು ಇದ್ರಲ್ಲಿ ಎರಡಿದೆ. ಒಂದು ಬಿಜೆಪಿ ಜೆಡಿಎಸ್ ನವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅವರು ರಾಜ್ಯಪಾಲರ ಪರವಾಗಿದ್ದಾರೆ. ಮೊನ್ನೆ ಸದನದಿಂದ ಹೊರಗೆ ಬರುವಾಗ ಅವರು ಶಾಸಕ ಸುರೇಶ್ ಕುಮಾರ್ ಏನೋ ಹೇಳ್ತಾ ಇದ್ರಂತೆ, ಯಾರ ಹತ್ರ ಅದು, ಈ ಗವರ್ನರ್ ಮಾಡಿದ ಇಲ್ಲಿಯವರೆಗೆ ಮಾಡಿದ ಒಂದು ಒಳ್ಳೆ ಕೆಲಸ ಅಂದ್ರೆ ಇದು ಅಂತ. ಅಂದ್ರೆ ಅವರಿಗೆ ಈಗ ಗವರ್ನರ್ ನಮ್ ದಾರಿಗೆ ಬಂದ. ಈಗ ನೋಡಿ, ಎಕ್ಸಾಕ್ಟ್ಲಿ ವಿರೋಧ ಪಕ್ಷದ ಇನ್ನೊಬ್ಬ ನಾಯಕರು ಹುಟ್ಟಿದ್ರಲ್ಲ ಈಗ ತಮಿಳ್ನಾಡಿನಲ್ಲಿ ವಿರೋಧ ಪಕ್ಷನೇ ಇಲ್ಲ ಸರಿಯಾಗಿ. ಅಲ್ಲಿಯ ವಿರೋಧ ಪಕ್ಷದ ನಾಯಕರು ಅಂದ್ರೆ ರಾಜ್ಯಪಾಲರೇ. ಕೇರಳದಲ್ಲಿ ಕೂಡ ವಿರೋಧ ಪಕ್ಷದ ಒಬ್ಬ ನಾಯಕರು, ಅಲ್ಲಿ ರಾಜ್ಯಪಾಲರು. ವೆಸ್ಟ್ ಬೆಂಗಾಲ್ ಅಲ್ಲಿ ವಿರೋಧ ಪಕ್ಷದ ಒಬ್ಬ ನಾಯಕ, ಇಲ್ಲಿ ಇರ್ಲಿಲ್ಲ. ಇವರು ಸ್ವಲ್ಪ ಅಂಪೈರ್ ತರ ಇದ್ರು, ಫೇರ್ ಆಗಿ ಇದ್ರು, ಸಣ್ಣ ಪುಟ್ಟದ್ದು ಬಿಟ್ರೆ ಅಂಪೈರ್ ತರ ಇದ್ರು. ಈಗ ಅವರು ವಿರೋಧ ಪಕ್ಷದ ನಾಯಕರಾದ್ರಲ್ಲ, ಬಿಜೆಪಿ ಜೆಡಿಎಸ್ ಗೆ ಖುಷಿ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ನೋಡಿ, ಇನ್ನೊಂದು, ಈಗ ನೀವು ಈ ವಿಷಯದಲ್ಲಿ ಒಂದು ವಿಷಯದಲ್ಲಿ ನೀವು ಶಿವಕುಮಾರ್ ಅವರನ್ನು ದೂರವಾಗಿಲ್ಲ, ಯಾಕಂದ್ರೆ ಅವ್ರು ಇರ್ಲೇ ಇಲ್ಲ ಇಲ್ಲಿ. ಅಲ್ಲ, ಇಲ್ಲಿ ಶಿವಕುಮಾರ್ ಅವ್ರದ್ದು ಪಾತ್ರನೇ ಇಲ್ಲ. ನೀವು ಅವ್ರ ಮೇಲೆ ಏನು ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಬಹುಶಃ ಗೊತ್ತಿರಕ್ಕಿಲ್ಲ, ಗೊತ್ತಿರ್ಲಿಕ್ಕೆ ಇಲ್ಲ ಬಹುಶಃ. ಯಾಕೆಂದ್ರೆ ಅವ್ರದೇ ಆದ ಏನಪ್ಪ ಇದಕ್ಕೆ ಹೋಗಿದ್ದಾರೆ, ಇದ್ರ ಬಗ್ಗೆ ಬಹುಶಃ ನನ್ನ ಪ್ರಕಾರ ಗೊತ್ತಿರ್ಲಿಕ್ಕಿಲ್ಲ. ಶಿವಕುಮಾರ್ ಅವ್ರ ಬಗ್ಗೆ ಏನಾದ್ರು ಆಪಾದನೆ ಮಾಡಿದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ವೈಯಕ್ತಿಕವಾಗಿ. ಆದ್ರೆ ಎಲ್ಲಾ ರಾಜಕೀಯ ನಾಯಕರು 24 ಗಂಟೆ ರಾಜಕೀಯ ಮಾಡುವವರು, ಅವರು ಪ್ರಧಾನಮಂತ್ರಿ ಸ್ಥಾನದ ಮೇಲೆ ಕೂತ್ಲಿ ಅವರ ಕ್ಷೇತ್ರದ ಗ್ರಾಮ ಪಂಚಾಯತಿಯಲ್ಲಿ ಏನಾಗುತ್ತೆ ಅಂತ ದಿನಾ ತಿಳ್ಕೊಳ್ತಾರೆ. ಅದರಿಂದ ಪಾಲಿಟಿಷಿಯನ್ ಇದೆಲ್ಲ ನೋಡಿ, ಶಿವಕುಮಾರ್ ಆರ್ಡಿನರಿ ಪೊಲಿಟಿಷಿಯನ್ ಅಲ್ಲ. ಅವರು ಏನೇ ಇರಲಿ, ನನ್ನ ಪಾಲಿಟಿಕ್ಸ್ ಈಸ್ ಮೈ ಪ್ಯಾಷನ್, ಮೈ ಪ್ರೊಫೆಷನ್ ಈಸ್ ಡಿಫರೆಂಟ್ ಅಂತ ಹೇಳಿದ್ರು ಕೂಡ ಅವ್ರು 24 ಗಂಟೆ ಪಾಲಿಟಿಕ್ಸ್ ನಲ್ಲಿ ಮುಳುಗಿಬಿಟ್ಟಿದ್ದಾರೆ. ಅದರಿಂದ ಅವರು ಇಲ್ಲಿ ಏನು ನಡೀತಾ ಇಲ್ಲ ಅಂತ ಓದಿಲ್ಲ. ಆದ್ರೆ ಟೆಕ್ನಿಕಲಿ ಸಾಮಾನ್ಯ ಒಂದು ಅಪರಾಧ ಆದಾಗ ಯಾರ ಮೇಲೆ ಆರೋಪ ಬಂದ್ರೆ ನಾನು ಇರ್ಲಿಲ್ಲ, ನಾನು ಫಾರಿನ್ ಅಲ್ಲಿ ಇದ್ದೇನೆ ಅಂತ ಹೇಳ್ತಾರಲ್ಲ, ಹಾಗೆ ಅಂತಹ ರಕ್ಷಣೆ ತಗೊಳ್ಬಹುದು. ನನಗೆ ಅದು ಉದ್ದೇಶನ ಇಲ್ಲದಿದ್ರೆ ಏನೋ ಒಂದು ಆ ರೀತಿಯ ಸಂಭ್ರಮದಲ್ಲಿ ಇಲ್ಲದ್ರೆ ಇದರಲ್ಲಿ ರಾಜ್ಯಪಾಲರನ್ನು ಎದುರಾಕೊಂಡ್ರ ಗೊತ್ತಿಲ್ಲ. ಬಟ್ ಪರಿಣಾಮ ಮಾತ್ರ ಮುಂದಿನ ದಿನಗಳಲ್ಲಿ ನಿಮಗೆ ಮಾಧ್ಯಮದವರಿಗೆಲ್ಲ ಬಹಳ ಒಳ್ಳೆ ಸುದ್ದಿಗಳು ಬರ್ಬೋದು. ಯಾಕಂದ್ರೆ ರಾಜ್ಯಪಾಲ ಆಕ್ಟಿವ್ ಆಗ್ಬಿಟ್ಟಾರೆ, ರಾಜ್ಯಪಾಲರು ಆಕ್ಟಿವ್ ಆಗಿದ್ದಾರೆ. ಈಗ ಅವರು ಬಹುಶಃ ಇಷ್ಟೆಲ್ಲ ನೋಡಿ, ಎರಡಾಯ್ತು. ಒಂದು, ಅವರು 2 ಲೈನ್ ಓದಿ ನೋಡಿ, ತಮಿಳ್ನಾಡಿನಲ್ಲಿ ಇದೊಂದು ಕೇಳ್ಬೇಕು ಸರ್. ಈಗ ಒಂದು ಗವರ್ನಮೆಂಟ್, ಅದು ಯಾವ್ದಾದ್ರು ಗವರ್ಮೆಂಟ್, ಬಿಜೆಪಿ ಯಾವುದೇ ಎನಿ ಗವರ್ಮೆಂಟ್ ಸರ್, ಈಗ ರಾಜ್ಯಪಾಲರು ಭಾಷಣಕ್ಕೆ ಕರೀತಾರೆ ವಿಶೇಷವಾಗಿ. ಸೊ ವಿಶೇಷವಾಗಿ ಕರೆದಾಗ ಅವರು ಭಾಷಣ ಓದಲೇಬೇಕು ಅಂತ ಏನಾದ್ರು ಕಡಖಂಡಿತ ಇದೆಯಾ, ಅಥವಾ ಅವರಿಗೆ ಏನ್ ಬೇಕು ಅಷ್ಟು ಮಾತ್ರ ಓದ್ಬೋದು? ನೋಡಿ, ಅದರಲ್ಲಿ ಎರಡಿದೆ. ಒಂದು, ಅವ್ರು ಓದ್ಬೇಕಂತ ಇದೆ.
ಆದ್ರೆ ಇಲ್ಲಿಯವರೆಗೆ ನೋಡಿ, ತಮಿಳ್ನಾಡಿನಲ್ಲಿ ಆ ಗವರ್ನರ್ ಒಂದೆರಡು ಸರಿ ಅಲ್ಲ, 5-6 ಸಾರಿ ಹಿಂಗೆ ಮಾಡಿದ್ದಾರೆ, ಅರ್ಧ ಓದಿ ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ನೋಡಿ, ನಮ್ಮ ಪೊಲಿಟಿಷಿಯನ್ಸ್ ಜನರಿಗೇನೆ ಶಾರ್ಟ್ ಮೆಮೊರಿ, ಪೊಲಿಟಿಷಿಯನ್ಸ್ಗೂ ಇನ್ನೂ ಶಾರ್ಟ್ ಮೆಮೊರಿ. ನಮ್ಮ ಬಹಳ ಮಂದಿ ದೊಡ್ಡ ದೊಡ್ಡ ಪತ್ರಕರ್ತರಿಗೆ ಕೂಡ ಶಾರ್ಟ್ ಮೆಮೊರಿನೇ. ಯಾರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಹಂಸರಾಜ್ ಭಾರದ್ವಾಜ್, ಇದೇ ಭಾರದ್ವಾಜ್ ಅವರು ಯಡಿಯೂರಪ್ಪ ಅವರು ಇದ್ದಾಗ ಇದೇ ರೀತಿ ಅರ್ಧ ಓದಿ ಹೋಗಿದ್ದಾರೆ. ಡಿಫರೆನ್ಸ್ ಏನಾಗಿತ್ತಂದ್ರೆ, ನನಗೂ ಸ್ವಲ್ಪ ನನ್ಗೆ ಇದ್ರ ಬಗ್ಗೆ ನನಗೆ ಇರುವುದೇ ವೈಯಕ್ತಿಕ ಅಭಿಪ್ರಾಯ. ನನ್ನ ಅಭಿಪ್ರಾಯ, ನಾನು ಯಾವುದೇ ಪಕ್ಷ ಸರ್ಕಾರಕ್ಕೆ ಸಂಬಂಧಿಸಿದ್ದಲ್ಲ. ಆದ್ರೆ ನನ್ನ ಅಭಿಪ್ರಾಯ ಅಂದ್ರೆ, ನೀವು ಅವರು ಅರ್ಧ ಓದಿ ಹೋಗಿ ಅವ್ರು ಬರದೇ ಇದ್ರೆ ತಪ್ಪಾಗುತ್ತೆ. ಹೌದು, ಆಯ್ತಾ? ಇಲ್ಲಿಯವರೆಗೆ ದೇಶದ ಯಾವ ರಾಜ್ಯಪಾಲರು ಕೂಡ ನಾನು ಜಾಯಿಂಟ್ ಸೆಷನ್ ಅಡ್ರೆಸ್ ಮಾಡೋದಿಲ್ಲ ಅಂತ ಹೇಳಿಲ್ಲ. ಆದ್ರೆ ಈ ಬಹಳ ಸಂದರ್ಭದಲ್ಲಿ ನನ್ನ ಪ್ರಕಾರ ಒಂದು 10-12 ಸಲ ಬಹಳ ರಾಜ್ಯಪಾಲರು ಅವರಿಗೆ ಬೇಕಾದಷ್ಟನ್ನೇ ಓದಿ ಹೋಗಿದ್ದಾರೆ. ಆದ್ರೆ ಅಲ್ಲಿ ಒಂದು ಏನಿದೆ ಅಂದ್ರೆ, ಅವರು ಓದದೇ ಇರ್ಬೋದು, ಆದ್ರೆ ಅವ್ರು ಎಡಿಷನ್ ಆಗಿ ಹೇಳುವಾಗಿಲ್ಲ. he cannot add anything. Okay. He can ignore. ಅದು ಸರಿ ತಪ್ಪಲ್ಲ. ಇಲ್ಲಿಯವರೆಗೆ ಅದು ಇಲ್ಲೀಗಲ್ ಅಂತ ಯಾರು ಕೋರ್ಟಿಗೆ ಹೋಗಿಲ್ಲ. ನಾನು ಹೇಳ್ತಾ ಇರೋದು, ಯಾರಾದ್ರೂ ಪ್ರಶ್ನೆ ಮಾಡ್ಬೇಕಿತ್ತು, ಇಲ್ಲಿದ್ರೆ ಕೋರ್ಟ್ ಜಡ್ಜ್ಮೆಂಟ್ ಬರ್ತಾನೆ, ಎಲ್ಲ ಓದ್ಬೇಕು, ಇಲ್ಲಾದ್ರೆ ಓದದೇ ಇರ್ಬೋದು. ಮತ್ತೆ ಅವರಿಗೆ ಸರ್ಕಾರಕ್ಕೆ ಪ್ರಾಬ್ಲಮ್ ಅಲ್ಲ, ಅದೇ ಹೇಳಿದ್ದು. ಅವ್ರು ಯಾರು ಹೋಗಿಲ್ಲ. ಅದು ಒಂದು. ಎರಡನೇದಾಗಿ ಏನಾಗಿ ಟೆಕ್ನಿಕಲಿ ಏನಾಗಿತ್ತು ಅಂದ್ರೆ, ಅವ್ರು ಓದಿದ ಮೇಲೆ ಅದು ಅಂಡರ್ಸ್ಟುಡ್ ಏನಂದ್ರೆ ಅದು ರೆಡ್ ಅಂತ ಅದು ಟೇಬಲ್ ಮಾಡ್ತಾರೆ. ಅದರಿಂದ ಅದು ದೊಡ್ಡ ಕಾಂಟ್ರವರ್ಸಿ ಆಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.